ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ವ್ಲಾಗ್ಸ್. ಇವತ್ತು ನಾನು ಚಿಕನ್ ತಂದೂರಿ ರೆಸಿಪಿನ ಹಾಕ್ತಿದ್ದೀನಿ. ಇದನ್ನು ಮಾಡಬೇಕು ಅಂದರೆ ಫಸ್ಟ್ ನಾವು 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನದ ಪುಡಿ, ಹಾಗೆ 2 ಸ್ಪೂನ್ ಧನ್ಯದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಚಿಲ್ಲಿ ಪೌಡರ್ 2 ಸ್ಪೂನ್, ಹಾಗೆ ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪೌಡರ್ನ ಹಾಕ್ಕೊಂಡ್ಮೇಲೆ ನಾವು ಮೊಸರು 5ರಿಂದ 6 ಸ್ಪೂನ್ನ ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ್ಮೇಲೆ ನಾವಿಲ್ಲಿ 1.5 ಸ್ಪೂನ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಸಾಲ್ಟ್ನ ಹಾಕ್ಕೊಂಡ್ಮೇಲೆ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ನಾವು ಸ್ವಲ್ಪ ಲೆಮನ್ನ ಹಾಕಬೇಕು, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಸಾಫ್ಟ್ ಕೂಡ ಆಗುತ್ತೆ ನಾವು ಚಿಕನ್ಗೆ ಅದನ್ನು ಮಿಕ್ಸ್ ಮಾಡಿದ್ಮೇಲೆ. ಸೊ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಚಿಕನ್ನ ದಪ್ಪ ದಪ್ಪದಾಗಿ ಕಟ್ ಮಾಡಿಸ್ಕೊಂಡಿರಬೇಕು. ಹಾಗೆ ಈ ಮಸಾಲಾನ ಮಿಕ್ಸ್ ಮಾಡೋಕ್ಕೆ ನಾವು ಅದರಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರೊಳಗೆ ಮಸಾಲಾನ ತುಂಬಬೇಕು. ಸೊ ಆವಾಗ ಮಸಾಲ ಚಿಕನ್ ಒಳಗೆ ಚೆನ್ನಾಗಿ ತುಂಬಿಕೊಂಡು ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಮೇಥಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಿದ್ದೀನಿ ಲಾಸ್ಟ್ಗೆ. ಹಾಗೆ ಇದನ್ನು ಕಲಿಸ್ಬಿಟ್ಟು 30 ಮಿನಿಟ್ಸಿಂದ 1 ಅವರ್ ನಾವು ಅದನ್ನು ಬಿಟ್ಬಿಡಬೇಕು. ಸೊ ಅದು ಅಬ್ಸರ್ವ್ ಆಗುತ್ತೆ, ಎಲ್ಲ ಏನು ಮಿಕ್ಸ್ ನಾವು ಕಲಿಸಿದ್ದೀವಿ ಎಲ್ಲ ಚಿಕನ್ ಪೀಸ್ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆ. ಸೊ ನಾನಿಲ್ಲಿ 1 ಅವರ್ ಆದಮೇಲೆ ತೆಗೆದುಬಿಟ್ಟು ಈ ಥರ ಸ್ವಲ್ಪ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಂದರೆ ತುಂಬ ಓವರಾಗಿ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಲಿ ಮಾತ್ರ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಿಕನ್ ಬೇಯೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಆಯಿಲಲ್ಲಿ ಇದನ್ನು ಫ್ರೈ ಮಾಡಾದಮೇಲೆ ನಾವು ರೋಸ್ಟರ್ನ ತೊಗೊಂಡು ರೋಸ್ಟರಲ್ಲಿ ಇದನ್ನು ಸುಡಬೇಕು. ಒಂದು 5 ಮಿನಿಟ್ಸ್ ಆ ಕಡೆ ಈ ಕಡೆ ಸೈಡಿಗೆ ತಳ್ಳಿಬಿಟ್ಟು ಹಿಂದೆ ಮುಂದೆ ಮಾಡಿ ನಾವು ಇದನ್ನು ಸುಡಬೇಕು. ಸೊ ಆವಾಗ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ, ಹಾಗೆ ಚಿಕನ್ ಕೂಡ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನಾನಿಲ್ಲಿ ಎಲ್ಲ ಚಿಕನ್ ಪೀಸ್ಗಳನ್ನೂ ರೋಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ತಿಂದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.